ಆಕೆ 7 ತಿಂಗಳ ತುಂಬು ಗರ್ಭಿಣಿ, ಚೊಚ್ಚಲ ಮಗು, ನೂರಾರು ಕನಸು, 10 ಆಸೆ. ಗಂಡು ಮಗು ಆಗುತ್ತಾ, ಹೆಣ್ಣು ಮಗು ಆಗುತ್ತಾ? ಗರ್ಭದೊಳಗೆ ಇರೋ ಕಂದ ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಹೇಗೆ ಬೆಳೀತಿದ್ದಾನೆ ಅಂತೆಲ್ಲ ಆ ತಾಯಿ ಯೋಚನೆ ಮಾಡ್ತಾ ಇದ್ಲು. ತನ್ನ ಗಂಡನ ಕೈಯಲ್ಲಿ ಮುದ್ದಾದ ಮಗುವನ್ನ ಇಡಬೇಕು ಅಂತ ಅಂದ್ಕೊಂಡಿದ್ಲು. ಆದ್ರೆ ಗಂಡನೇ ಇಲ್ಲಿ ತುಂಬು ಗರ್ಭಿಣಿಯ ಪಾಲಿಗೆ ಯಮನಾಗಿ ಬಿಟ್ಟಿದ್ದಾನೆ. ಚಂದ್ರಗ್ರಹಣದ ದಿನವೇ ಗರ್ಭಿಣಿಯನ್ನ ಬಲಿ ಪಡೆದಿದ್ದಾನೆ. ಪ್ರಪಂಚದ ಮುಖ ನೋಡಿದ ಮಗುವನ್ನ ಕೊಂದು ಹಾಕಿದ್ದಾನೆ. ಇಷ್ಟಕ್ಕೂ ಗ್ರಹಣದ ದಿನ ಆಗಿದ್ದೇನು, ಹೇಗೆಲ್ಲ ಸಂಚು ರೂಪಿಸಿದ್ದ, ಹೇಗೆಲ್ಲ ಡ್ರಾಮಾ ಮಾಡಿದ ಅಂತೀರಾ? ತೋರಿಸ್ತೀವಿ ನೋಡಿ. 7 ತಿಂಗಳ ಕೂಸ್ರಿ ಹೊಟ್ಟಿಗೆ ಒದ್ದು ಕೂಸ್ ಮ್ಯಾಗ ಅರ್ಧ ತಳಗ ಅರ್ಧ ಯಾನ್ ಗತಿ ಆಗಿರ್ಬೇಕ್ರಿ ನಮ್ಮ ಹುಡುಗಿ ಹೇಳ್ರಿ ನೀವು. 3 ವರ್ಷ ಆಯ್ತು ರೀ ಮದುವೆ ಆಗಿರಿ. 1 ವರ್ಷ 6 ತಿಂಗಳು ಅಟ್ಟಿಗೆ ಇಟ್ಕೊಂಡ್ರಿ. ಹತ್ರ ಬೆಳಕು ಬಡಿಯೋದ ಹೊಡೆಯೋದ, ಅತ್ತಿ ಮಾವ ನೆಗೆನಿ ಮೈದ್ನ ಎಲ್ಲರ ಗಂಡ ಎಲ್ಲರೂ ಬಡಿಯೋದ ಹೊಡೆಯೋದ ಮಾಡ್ಕತ್ತಾರೆ. ಬೇಡ ಆದ್ರೆ ನಾವು ಒಪ್ಸ್ಕೊತಿದ್ದೀವ್ರಲ್ಲ ನಮ್ಮ ಮಗನ್ರಿ, ನಾವು ಹಿಡಿತಿದ್ದೀವ್ರಲ್ಲ ನಮ್ಮ ಮಗಳು. ನಮ್ಗೆ ಬ್ಯಾಸರ ಇದ್ದಿಡ್ರಿ ಹೇಳ್ರಿ, ಅವ್ನ ಜಲಮ್ ಶಿಕ್ಷೆ ಆಗ್ಬೇಕು ನೋಡ್ರಿ. ಹೊರಗೆ ಬರಬಾರ್ದ್ರಿ ಅವ್ನು, ನಮ್ಮ ಮಾರಿ ಮುಂದಿಲ್ ನಿಂದಿರಬಾರ್ದ್ರಿ, ಈ ಊರಾಗ ನಿಂದಿರಬಾರ್ದು. ನಮ್ಗೆ ಇಷ್ಟ ಹಾಲಾಕೈತಿ ನೋಡ್ರಿ ಸಂತಾಪ. ಅವ್ ವಕೀಲ್ ಇದ್ದತ್ರಿ, ಇಂಥದಕ್ಕೆ ವಕೀಲ್ ಮಾಡ್ತಾರ್ರಿ ಅವ್ರನ್ನ. ದುಃಖ ಮನಸ್ಸಿನ ಆಳದಿಂದ ಹೊರನುಗ್ಗಿ ಬರ್ತಿದೆ. ಕಣ್ಣೀರು ಕೋಡಿ ಹರಿಯುತ್ತಿದೆ. ಆಕ್ರೋಶ, ಆವೇಶ, ರೋಷಾವೇಶ ಎಲ್ಲವೂ ಒಟ್ಟೊಟ್ಟಿಗೆ ಬರ್ತಿದೆ. ಅವನೊಬ್ಬ ಕೈಗೆ ಸಿಕ್ಕಿದ್ರೆ ಸಿಗದಾಕ್ಬಿಡೋಣ ಅನ್ನುವಷ್ಟು ಕೋಪ ಇಲ್ದಿರೋ ಪ್ರತಿಯೊಬ್ಬರ ಮುಖದಲ್ಲೂ ಕಾಣಿಸ್ತಿದೆ. ಇಲ್ಲಿರೋರೆಲ್ಲ ಅವನನ್ನ ಮಾತ್ರ ಬಿಡಬಾರ್ದು, ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಕೊಡಬೇಕು, ಹೀಗೆ ನೋವಿನ ನುಡಿಗಳನ್ನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಚೊಚ್ಚಲ ಮಗುವಿಗೆ ಜನ್ಮ ಕೊಡಬೇಕಿದ್ದ ತುಂಬು ಗರ್ಭಿಣಿ ಕೊಲೆಯಾಗಿ ಹೋಗಿದ್ದಾಳೆ. ಎರಡು ತಿಂಗಳು ಕಳೆದಿದ್ರೆ ಮುದ್ದಾದ ಮಗುವಿನ ಆಗಮನ ಆಗುತ್ತಿತ್ತು. ಮನೆಯಲ್ಲಿ ಸಂಭ್ರಮ ಜೋರಾಗಿಯೇ ಇರ್ತಿತ್ತು. ಬಂಧು ಬಳಗದವರ ಸಮಾಗಮ ಆಗುತ್ತಿತ್ತು. ಮುದ್ದಾದ ಮಗುವನ್ನ ಕೆತ್ಕೊಂಡು ಮುದ್ದಾಡ್ತಿದ್ರು. ಆದ್ರೀಗ ಮಗುವೂ ಇಲ್ಲ, ಗರ್ಭಿಣಿಯೂ ಜೀವಂತವಾಗಿಲ್ಲ ಅಂದ್ರೆ ಸುಮ್ಮನೆ ಇರೋಕಾಗತ್ತ? ಸಾಧ್ಯವೇ ಇಲ್ಲ. ಎಂತಹ ಕಲ್ಲು ಹೃದಯವೇ ಆದ್ರೂ ಮರುಗಿ ಬಿಡತ್ತೆ. ಕರುಳು ಚುರ್ರೆನ್ನತ್ತೆ. ಪಾಪಿಗಳ ಮೇಲೆ ಕೋಪ ಬಂದೇ ಬರತ್ತೆ. ಇಲ್ಲಿ ಇವರಂತೂ ಅದೊಬ್ಬನಿಗೆ ಹಿಡಿ ಶಾಪ ಹಾಕ್ತಿದ್ರು. ಅವನನ್ನ ಮಾತ್ರ ಬಿಡಬಾರ್ದು, ಕಠಿಣ ಶಿಕ್ಷೆ ಆಗ್ಬೇಕು ಅಂತಿದ್ರು. ಇಷ್ಟಕ್ಕೂ ತುಂಬು ಗರ್ಭಿಣಿಯ ಸಾವಿಗೆ ಕಾರಣ ಇವರೆಲ್ಲ ಶಾಪ ಹಾಕ್ತಿರೋದು ಈ ಫೋಟೋದಲ್ಲಿ ಕಾಣಿಸ್ತಿರೋ ಈ ನೀಚನಿಗೆ.
ಜಿಮ್ನಲ್ಲಿ ಪೋಸು, ಚೇರ್ ಮೇಲೆ ಕಾಲ್ ಹಾಕೊಂಡು ಲುಕ್ಕು, ಸೆಲ್ಫಿ ಕ್ಲಿಕ್ ಮಾಡ್ಕೊಂಡು ಸ್ಮೈಲು, ಅಮಾಯಕನಂತೆ ಇನ್ಶರ್ಟ್ ಮಾಡಿಕೊಂಡು ಫೋಟೋ ಕ್ಲಿಕ್ಕಿಸಿದ್ದಾನೆ. ಈ ಎಲ್ಲ ಅವತಾರಗಳನ್ನ ತಾಳಿರೋದು ಒಬ್ಬನೇ, ಈ ಸ್ಟೋರಿಯ ಹಂತಕ, ಗರ್ಭಿಣಿ ಪಾಲಿನ ರಣರಾಕ್ಷಸ, ಇನ್ನು ಪ್ರಪಂಚದ ಮುಖವನ್ನೇ ನೋಡದೇ ಇರೋ ಮಗುವಿನ ಪಾಲಿನ ಯಮ. ಇಂತಹ ನೀಚಾತಿ ನೀಚನ ಹೆಸರು ಪ್ರದೀಪ್ ಕಿರಣಗಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಬಿಕೆ ಗ್ರಾಮದ ನಿವಾಸಿಯಾಗಿರೋ ಈ ಕಿರಿಕ್ ಪ್ರದೀಪ್ ಕಿರಣಗಿ ಫೋಟೋದಲ್ಲಿ ಮಾತ್ರ ಅವತಾರ ಪುರುಷ ಅಲ್ಲ, ರಿಯಲ್ ಲೈಫ್ನಲ್ಲೂ ಅವತಾರ ಪುರುಷನೇ. ಕೈಯಲ್ಲಿ ಕೆಲಸ ಆಗಿತ್ತು, ದುಡ್ಡಿಗೆ ಕೊರತೆ ಇರಲಿಲ್ಲ, ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿಗಿದ್ಲು. ಇನ್ನು 2 ತಿಂಗಳು ಕಳೆದಿದ್ರೆ ಮುದ್ದಾದ ಮಗು ಜನನ ಆಗ್ತಿತ್ತು. ಲಾಯರ್ ಆಗಿ ಈತ ಹೆಚ್ಚಾಗಿ ಗುರುತಿಸಿಕೊಂಡಿದ್ದ. ಇಷ್ಟೆಲ್ಲಾಗಿದ್ರು ಈ ಪಾಪಿ ಇನ್ನೂ ಕಣ್ಣು ಬಿಡದ, ಇನ್ನು ಬೆಳಕನ್ನೇ ನೋಡದ ಕೂಸನ್ನ ಕೊಲೆ ಮಾಡಿದ್ದಾನೆ. ತುಂಬು ಗರ್ಭಿಣಿಯ ಜೀವ ತೆಗೆದೇ ಬಿಟ್ಟಿದ್ದಾನೆ. ಪಕ್ಕಾ ಪ್ಲಾನ್ ಮಾಡಿ ಸುಪಾರಿ ಹಂತಕರನ್ನ ಕರೆಯಿಸಿಕೊಂಡು ಗರ್ಭಿಣಿ ಅಂತಲೂ ನೋಡದೆ ನೆತ್ತರು ಹರಿಸಿದ್ದಾನೆ. ಓದ್ದಾರ್ರಿ, ಮತ್ತು ಗಾಡಿ ಮ್ಯಾಗ ಹೊತ್ತು ಮನೆ ಕುಣ್ಸ್ಕೊಂಡು ಹೋಗಿದಾತ್ರಿ. ಕುಣ್ಸ್ಕೊಂಡು ಹೋದ್ ಅಲ್ಲಿ ಮಂಡ ಬಸವನ ಅಂತೇಳಿ ಶಿರ್ಗುಪ್ಪಿ ಹಾದೈತ್ರಿ. ಶಿರ್ಗುಪ್ಪಿ ಹಾದಿದಂಡೆ ಹೋದ್ರಿ. ಅಲ್ಲಿ ಹೋದ್ ಹಿಂಸೆ ಕೊಟ್ಟು ಕಾರ್ ಗಾಡ್ಯಾಗ ಬಡದ್ ಹಾರಿಲೆ ಬಡ್ದಾರ್ರಿ. ನಿಮಗೆ ಹೇಳ್ತಾನ್ರಿ, ಹೊಟ್ಟಿಗೆ ಒದ್ದಿದಾರ್ರಿ, ಕೂಸು ಆ ಕಡೆ ಅರ್ಧ ಈ ಕಡೆ ಅರ್ಧ, ಇಷ್ಟೆಲ್ಲ ಅನ್ನೇ ಬೋಸ್ಕಾಲ್ ಮಾಡಿದಾರ್ರಿ. ನಮ್ಮ ಮಗಳದ್ದು ಏನ್ ಹೇಳೋದ್ರಿ. ದವಾಖಾನಿಗೆ ಓದ್ದಾರ್ರಿ. ದವಾಖಾನಿಗೆ ಹೋದ್ ಮರ್ದಿನ ಹರೆಗೆದ್ದು ಗೊತ್ತು ಮಾಡಿದಾರ್ರಿ ನಮ್ಮ ಮನೆಗೆ. ಹಾಂ ರೀ, ಹಿಂಗಾಗಿತ್ತಂತ ಹೇಳಿ. ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಬಿಕೆ ಗ್ರಾಮದ ಹೊರವಲಯ. ಶಿರಗುಪ್ಪಿ ರಸ್ತೆಗೆ 3 ಕಿಲೋಮೀಟರ್ ದೂರ ಆಗಿದೆ. ಇಂತಹ ರಸ್ತೆಯಲ್ಲಿ ಪೊಲೀಸರು ಇಂಚಿಂಚು ಬಿಡದೆ ತಡಕಾಡ್ತಾರೆ. ಸ್ಥಳದಲ್ಲಿ ಸಿಕ್ಕ ಎಲ್ಲಾ ಸುಳಿವನ್ನ ನೋಟ್ ಮಾಡಿಕೊಳ್ತಾರೆ. ಯಾಕಂದ್ರೆ ಇದೇ ಪ್ಲೇಸ್ನಲ್ಲೇ ತುಂಬು ಗರ್ಭಿಣಿಯನ್ನ ಭೀಕರವಾಗಿ ಗಂಡನೇ ಕೊಲೆ ಮಾಡಿರೋದು. ಇಲ್ಲಿ ಅನ್ಯಾಯವಾಗಿ ಕೊಲೆಯಾಗಿ ಹೋಗಿರೋ ಈಕೆಯ ಹೆಸರು ಚೈತಾಲಿ. ಇದೇ ಲಾಯರ್ ಪ್ರದೀಪ್ ಕಿರಣಗಿಯ ಮಡದಿ. ಈಕೆಯೂ ಕೂಡ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಬಿಕೆ ಗ್ರಾಮದ ನಿವಾಸಿಯೇ. ವಿಪರ್ಯಾಸ ಅಂದ್ರೆ ಈ ಚೈತಾಲಿ ಹಾಗೂ ಪ್ರದೀಪ್ ಕಿರಣಗಿ ಪ್ರೀತಿಸಿ ಮದುವೆಯಾಗಿರೋದು. ಅಂದರೆ ಅಕ್ಕಪಕ್ಕದ ನಿವಾಸಿಗಳಾಗಿದ್ದ ಚೈತಾಲಿ ಹಾಗೂ ಪ್ರದೀಪ್ ಕಿರಣಗಿ ಕಳೆದ 3 ವರ್ಷಗಳ ಹಿಂದೆ ಪ್ರೀತಿಸ್ತಿದ್ರು. ಆಣೆ ಪ್ರಮಾಣ ಮಾಡಿ ಒಂದಾಗಿದ್ರು. ಜೀವನ ಪೂರ್ತಿ ಹೀಗೆ ಖುಷಿಯಾಗಿ ಇರೋಣ ಅಂತ 3 ವರ್ಷಗಳ ಹಿಂದೆ ಹೊಸ ಬಾಳಿಗೆ ಕಾಲಿಟ್ಟಿದ್ರು. ಸಂಸಾರನು ಸುಖವಾಗಿಯೇ ಸಾಗಿತ್ತು. ಈ ಚೈತಾಲಿ 7 ತಿಂಗಳ ತುಂಬು ಗರ್ಭಿಣಿಯೂ ಆಗಿದ್ಲು. ಇನ್ನೇನು ಮನೆಯಲ್ಲಿ ಪುಟ್ಟ ಮಗುವಿನ ಆಗಮನ ಆಗ್ಬೇಕಿತ್ತು. ಆದರೆ ಈ ಪಾಪಿ ತಂದೆಯೇ ಹೆಂಡತಿ ಹಾಗೂ ಹೊಟ್ಟೆಯಲ್ಲಿದ್ದ ಮಗುವನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಕೊಲೆ ಬಳಿಕ ಸಿನಿಮಾ ಸ್ಟೈಲ್ನಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಈ ಪಾಪಿ ಹೇಗೆಲ್ಲ ಕೊಲೆ ಮಾಡ್ದ, ಯಾತಕ್ಕಾಗಿ ಗರ್ಭಿಣಿ ಜೀವ ತೆಗೆದ ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀವಿ ನೋಡಿ. ಚಂದ್ರಗ್ರಹಣ ದಿನವೇ ಗರ್ಭಿಣಿ ಬಲಿ ಹಾಕಿದ ಗಂಡ. ಮಗು ಜನಿಸಬೇಕಿದ್ದಾಗಲೇ ಕೊಂದಿದ್ದೇಕೆ ಗಂಡ. ಆಸ್ಪತ್ರೆಗೆ ಹೋಗೋಣ ಎಂದ ದಾರಿ ಮಧ್ಯೆ ಹೆಣ ಕೆಡವಿದ ದುಷ್ಟ. ಅದು ಕಳೆದ ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕು. ಚಂದ್ರಗ್ರಹಣ ಆಗಿರೋದ್ರಿಂದ ಗರ್ಭಿಣಿಯನ್ನ ಹೊರಗೆ ಹೋಗದಂತೆ ಮನೆಯಲ್ಲಿ ಇರುವಂತ ಪೋಷಕರು ಹೇಳಿದ್ರು. ಹೀಗಾಗಿ ಈ ಚೈತಾಲಿ ಮನೆಯಲ್ಲಿ ಆರಾಮಾಗಿದ್ಲು. ಈ ನಡುವೆ ಇಳಿ ಸಂಜೆ ಹೊತ್ತಲ್ಲಿ ಮನೆಗೆ ಬಂದಾಗಿ ಪ್ರದೀಪ್ ಕಿರಣಗಿ ಆಸ್ಪತ್ರೆಗೆ ಹೋಗಿ ಬರೋಣ, ವೈದ್ಯರು ಕರೆದಿದ್ದಾರೆ ಅಂತ ಹೇಳಿ ಚೈತಾಲಿಯನ್ನ ಬೈಕ್ನಲ್ಲಿ ಕೂರಿಸಿಕೊಂಡಿದ್ದಾನೆ.
ನಂತರ ಮನೆಯಿಂದ ಶಿರಗುಪ್ಪಿ ರಸ್ತೆಗೆ 3 ಕಿಲೋಮೀಟರ್ ದೂರ ತನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗಿದ್ದಾನೆ. ಇಷ್ಟೇ ಅಲ್ಲ, ಹೆಂಡತಿಯನ್ನ ಕರೆದುಕೊಂಡು ಹೋಗೋಕು ಮುನ್ನ ಅದಾಗಲೇ ಸ್ನೇಹಿತರಾದ ಸದ್ದಾಂ ಇನಾಮ್ದಾರ್ ಹಾಗೂ ರಾಜನ್ ಕಾಂಬ್ಳೆಗೆ ಕರೆ ಮಾಡಿ ಅರ್ಧ ರಸ್ತೆಗೆ ಕಾರೊಂದನ್ನ ತೆಗೆದುಕೊಂಡು ಬರುವಂತೆ ಹೇಳಿರ್ತಾನೆ. ಅದೇ ರೀತಿ ಅರ್ಧ ದಾರಿಯಲ್ಲಿ ಕಾರ್ ಸಿಗತ್ತೆ. ಆ ಕಾರಿಗೆ ಚೈತಾಲಿ ಅಂಡ್ ಪ್ರದೀಪ್ ಶಿಫ್ಟ್ ಆಗಿದ್ದಾರೆ. ಹೀಗೆ ಶಿಫ್ಟ್ ಆದ್ಮೇಲೇನೆ ನೋಡಿ ಚೈತಾಲಿಯ ಜೀವ ತೆಗೆಯೋದು, ಕಾರಿನಲ್ಲೇ ಉಸಿರು ನಿಲ್ಲಿಸೋದು. 7 ತಿಂಗಳು ಕೂಸ್ರಿ ಹೊಟ್ಟಿ ಒದ್ದು ಕೂಸ್ ಮ್ಯಾಗ ಅರ್ಧ ತಳಗ ಯಾನ್ ಗತಿ ಆಗಿರ್ಬೇಕ್ರಿ ನಮ್ಮ ಹುಡುಗಿ ಹೇಳ್ರಿ ನೀವು. ಇಂಥದ ಇರ್ತೈತ್ರಿ ಗೋರ್ಮೆಂಟ್ ಬಿ ನ್ಯಾಯ ಕೊಡ್ಬೇಕ್ರಲ್ಲ. ಅದಕ್ಕೆ ಅವ್ನ ಜಲಮ್ ಶಿಕ್ಷೆ ಆಗ್ಬೇಕು ನೋಡ್ರಿ. ಹೊರಗೆ ಬರಬಾರ್ದ್ರಿ ಅವ್ ನಮ್ಮ ಮಾರಿ ಮುಂದಿಲ್ ನಿಂದಿರಬಾರ್ದ್ರಿ, ಈ ಊರಾಗ ನಿಂದಿರಬಾರ್ದ್ರಿ. ನಮ್ಗೆ ಇಷ್ಟ ಆಗ್ಲಕೈತಿ ನೋಡ್ರಿ ಸಂತಾಪ. ಅವ್ ವಕೀಲ್ ಇದ್ದತ್ರಿ, ಇಂಥದಕ್ಕೆ ವಕೀಲ್ ಮಾಡ್ತಾರ್ರಿ ಅವ್ರನ್ನ. ಇದೇ ಕಾರಿನಲ್ಲಿ ಗರ್ಭಿಣಿ ಚೈತಾಲಿಯನ್ನ ಈ ಪ್ರದೀಪ್ ಕೊಲೆ ಮಾಡ್ತಾನೆ. ತಲೆಗೆ ರಾಡ್ನಲ್ಲಿ ಹೊಡೆದು ಕಾರಿನಲ್ಲಿ ಉಸಿರು ನಿಲ್ಲಿಸಿದ್ದಾನೆ. 7 ತಿಂಗಳ ತುಂಬು ಗರ್ಭಿಣಿ ಅಂತಲೂ ನೋಡದೆ, ತನ್ನ ಮಗು ಚೈತಾಲಿ ಹೊಟ್ಟೆಯಲ್ಲಿದೆ ಅಂತಲೂ ಆಲೋಚಿಸದೆ ಜೀವ ತೆಗೆದಿದ್ದಾನೆ. ಇವನ ಕ್ರೌರ್ಯಕ್ಕೆ ಕಾರೆಲ್ಲ ನೆತ್ತರಲ್ಲಿ ಮಿಂದೇಳತ್ತೆ. ಕೊಲೆ ಮಾಡಿದ ಬಳಿಕ ಈ ಪ್ರದೀಪ್ ಅಸಲಿ ಡ್ರಾಮಾ ಶುರು ಮಾಡ್ತಾನೆ. ತಾನೇ ಕಾಗವಾಡ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಮೊನ್ನೆ ದಿವಸ ರಾತ್ರಿ ಸುಮಾರು 9:00 ನಮ್ಮ ಕಾಗವಾಡ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಘವೇಂದ್ರ ಕೋತ್ ಅವರಿಗೆ ಪ್ರದೀಪ್ ಕಿರಣ್ಗೆ ನಾನು ಫೋನ್ ಮಾಡಿ, ನಾನು ಉಗಾರ BK ಗ್ರಾಮದವನು, ಶಿರಗುಪ್ಪಿಯಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಅವಳು ದುರ್ಮರಣವನ್ನು ಅಪ್ಪಿದ್ದಾಳೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಅದೇ ಫೋನ್ ಕಾಲಲ್ಲಿ ನಾನು ಇವಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇದಕ್ಕೆ ಕಾಗವಾಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಲ್ರೆಡಿ ಹೆಂಡತಿ ಸತ್ತೋಗಿದ್ದಾಳೆ, ಜೀವ ಬಿಟ್ಟಿದ್ದಾಳೆ, ಬದುಕೋದಿಲ್ಲ, ಯಾವ ಆಸ್ಪತ್ರೆಗೆ ಹೋದ್ರೂ ಅಷ್ಟೇ ಅನ್ನೋದು ಕನ್ಫರ್ಮ್ ಆಗ್ತಾಗಿದ್ದಂತೆ ಈ ಲಾಯರ್ನ ತಲೆ ಕ್ರಿಮಿನಲ್ ರೀತಿ ಯೋಚಿಸತ್ತೆ. ಈ ಕೊಲೆ ಕೇಸಿಂದ ಬಚಾವಾಗೋಕೆ ಏನೇನ್ ಮಾಡಬೇಕೋ ಎಲ್ಲವನ್ನೂ ಮಾಡ್ತಾನೆ. ಪತ್ನಿಯ ಶವವನ್ನು ಮಹಾರಾಷ್ಟ್ರದ ಮೀರತ್ ಸರಕಾರಿ ಆಸ್ಪತ್ರೆಗೂ ತೆಗೆದುಕೊಂಡು ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರದೀಪ್ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ಇಲ್ಲ ನಾನು ಮಿರಾಜ್ಗೆ ಬಂದಿದ್ದೀನಿ ಅಂತ ಹೇಳಿ, ಮತ್ತು ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಹೆಂಡತಿದು ಡೆತ್ ಆಗಿದೆ ಅಂತ ಹೇಳ್ತಾನೆ. ಬೇಗ ನಮಗೆ FIR ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡಿ, ನಮಗೆ ಬೇಗ ನಮ್ಮ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ ಅವನು ನಮ್ಮ ಸಿಬ್ಬಂದಿಗೆ ಹಲವಾರು ಬಾರಿ ಫೋನ್ ಮಾಡ್ತಾನೆ. ತಕ್ಷಣ ನಮ್ಮ ಪೊಲೀಸರು ಒಂದಿಬ್ಬರು ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಕಳಿಸ್ತಾರೆ. ಅಪಘಾತದ ಕೇಸ್ ಅಂತ FIR ಮಾಡಿ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿಸಿ ನನಗೆ ನನ್ನ ಹೆಂಡತಿ ಮೃತದೇಹ ಬೇಕು, ಅಂತ್ಯಕ್ರಿಯೆ ಮಾಡಬೇಕು ಅಂತ ಪದೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾಗಿರ್ತಾನೆ. ಯಾವಾಗ ಇವನು ಪದೇ ಫೋನ್ ಮಾಡ್ತಾನೋ ಇವನ ಮೇಲೆಯೇ ಅನುಮಾನ ಬರುತ್ತೆ. ಹೀಗಾಗಿ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ. ಲಾಯರ್ ಪ್ರದೀಪ್ನನ್ನ ಮೀಟ್ ಕೂಡ ಮಾಡ್ತಾರೆ. ಇಲ್ಲಿಗೆ ಪ್ರದೀಪ್ ಮೇಲೆ ಮತ್ತಷ್ಟು ಡೌಟ್ ಬಂದಿತ್ತು. ಯಾಕಂದ್ರೆ ಪ್ರದೀಪ್ ಹೇಳಿರೋದಕ್ಕೂ ಸ್ಪಾಟ್ನಲ್ಲಿ ಪೊಲೀಸರು ನೋಡಿರೋದಕ್ಕೂ ಮ್ಯಾಚ್ ಆಗಿರೋದಿಲ್ಲ. ಹೀಗಾಗಿ ಇಲ್ಲಿ ಏನೋ ನಡೀಬಾರ್ದು ನಡೆದಿದೆ ಅಂತ ಕಾಗವಾಡ ಪೊಲೀಸರು ಊಹೆ ಮಾಡ್ತಾರೆ. ಅವನು ತಂದೆ ಗಾಡಿ ತನ್ನ ಮನೆ ಹತ್ರ ಇದೆ ಅಂತ ಹೇಳಿರ್ತಾನೆ. ನಮ್ಮ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಆ ಗಾಡಿಗೆ ಯಾವುದೇ ಡ್ಯಾಮೇಜ್ ಆಗಿರೋದಿಲ್ಲ. ಮತ್ತು ಅವನು ನಮಗೆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ಲಿ ನನಗೂ ಕೂಡ ಗಾಯ ಆಗಿದೆ ಅಂತ ಹೇಳಿರ್ತಾನೆ. ಸೊ ಇವರು ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿಯನ್ನು ಕೇಳ್ತಾರೆ, ಅವನಿಗೆ ಏನಾದರೂ ಗಾಯ ಆಗಿದೆಯಾ ಅಂತೇಳಿ. ಅವರು ಅವನ್ನ ಪರಿಶೀಲನೆ ಮಾಡಲಾಗಿ ವಿಚಾರಣೆ ಮಾಡಲಾಗಿ ಅವನಿಗೆ ಯಾವುದೇ ಗಾಯ ಆಗಿರೋದು ಕೂಡ ಕಂಡು ಬಂದಿರೋದಿಲ್ಲ. ಯಾವಾಗ ಪೊಲೀಸರಿಗೆ ಡೌಟ್ ಬರುತ್ತೋ, ಯಾವಾಗಾಗಿ ಪ್ರದೀಪ್ ಹೇಳ್ತಿರೋದು ಸುಳ್ಳು ಅನ್ನೋದು ಕಾಗವಾಡ PSIಗೆ ಗೊತ್ತಾಗುತ್ತೋ, ತಕ್ಷಣ ಪ್ರದೀಪ್ನನ್ನ ವಶಕ್ಕೆ ಪಡೆದುಕೊಳ್ತಾರೆ. ಏನಾಯ್ತು ಕರೆಕ್ಟ್ ಆಗಿ ಹೇಳಿ ಅಂತ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಪ್ರದೀಪ್ ಪೊಲೀಸರಿಗೆ ಮತ್ತೊಂದು ಸುಳ್ಳು ಹೇಳ್ತಾನೆ. ಹೇಗೆ ಕೊಲೆ ಮಾಡಿದೆ ಅನ್ನೋದನ್ನ ಮುಚ್ಚಿಟ್ಟು ಮತ್ತೊಂದು ರೀಲ್ ಬಿಡ್ತಾನೆ. ಆರೋಪಿತ ಪ್ರದೀಪ್ ತಾನು ತಪ್ಪನ್ನು ಮಾಡಿರೋದಾಗಿ ಒಪ್ಕೋತಾನೆ. ಅವನು ಇಲ್ಲ, ನಾನೇ ನನ್ನ ಹೆಂಡತಿಯನ್ನು ಕೊಂದಿರೋದು, ಮೊದಲು ಹೊಲಕ್ಕೆ ಕರ್ಕೊಂಡು ಹೋಗಿದ್ದೆ, ಅಲ್ಲೇ ಕೊಲೆ ಮಾಡಬೇಕು ಅಂತ, ಅಲ್ಲಿ ಆಗಲಿಲ್ಲ. ಬರಬೇಕಾದ್ರೆ ದಾರಿಯಲ್ಲಿ ರಸ್ತೆ ಪಕ್ಕ ನಾನು
ನೇಚರ್ ಕಾಲ್ಗೆ ನಿಂತಿದ್ದೆ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಗಾಡಿಗೆ ಇವಳನ್ನ ತಳ್ಳಿ ಅವಳ ಸಾವಿಗೆ ಕಾರಣ ಅದೇ ಅಂತ ಹೇಳ್ತಾನೆ. ಈ ಪ್ರದೀಪ್ ಹೇಳ್ತಿರೋದು ಎಷ್ಟು ನಿಜ ಅಂತ ಪರಿಶೀಲನೆ ಮಾಡೋಕೆ ಸ್ಥಳಕ್ಕೆ ಪೊಲೀಸರು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾವುದೇ ಅಪಘಾತದ ಸೀನ್ ಕಾಣಿಸೋದಿಲ್ಲ. ಇವನು ಹೇಳ್ತಾಗಿರೋದೆಲ್ಲ ಸಿನಿಮಾ ಕಥೆ ಅಂತ ತಿಳಿದುಕೊಂಡ ಪೊಲೀಸರು ವಿಚಾರಣೆಯನ್ನ ಮತ್ತಷ್ಟು ತೀವ್ರಗೊಳಿಸ್ತಾರೆ. ಆಗ ನನ್ನ ಜೊತೆ ಮತ್ತಿಬ್ಬರು ಗಿದ್ರು. ನಾವೆಲ್ಲ ಸೇರಿ ಕೊಲೆ ಮಾಡಿದ್ವಿ ಅಂತ ಈ ಪ್ರದೀಪ್ ಸತ್ಯ ಬಾಯಿ ಬಿಟ್ಟಿದ್ದಾನೆ. ಇಲ್ಲ, ನಾವು ಕಾರಲ್ಲಿನೇ ನನ್ನ ಹೆಂಡತಿಗೆ ತಲೆ ಮೇಲೆ ಹೊಡೆದೆ. ಆಮೇಲೆ ಇದು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಅವಳನ್ನ ಇಲ್ಲಿ ತಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜಾಗ ಏನು ಅಂತ ಅವನು ಹೇಳ್ತಾನೆ, ಅಲ್ಲಿ ಮಲಗಿಸಿದ್ದು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಬೇಕು ಅಂತ ರಕ್ತ ಗಾಯದ ಕಲೆಗಳು ಕೂಡ ಅಲ್ಲಿರ್ತವೆ. ತುಂಬು ಗರ್ಭಿಣಿಯಾಗಿದ್ದ ತನ್ನ ಹೆಂಡತಿಯನ್ನೇ ಕೊಲೆ ಮಾಡೋಕೆ ಈತ ಪಕ್ಕಾ ಸ್ಕೆಚ್ ಹಾಕಿರ್ತಾನೆ. ಕೊಲೆಗೂ ಮುನ್ನ ಏನು ಮಾಡಬೇಕು, ಕೊಲೆ ಆದ್ಮೇಲೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಕೊಲೆ ಮಾಡೋಕೆ ಇಬ್ಬರ ಸಹಾಯ ಪಡೆದಿರ್ತಾನೆ. ಆ ರಸ್ತೆಯಲ್ಲಿ ಯಾರಾದ್ರೂ ಬರ್ತಾರಾ ಅಂತ ನೋಡಿ ಹೇಳೋಕೆ ಮತ್ತಿಬ್ಬರನ್ನ ನೇಮಿಸಿರ್ತಾನೆ. ಆದ್ರೆ ಕ್ಲೂ ಇಲ್ಲದ ಕೇಸನ್ನೇ ಪೊಲೀಸರು ಬಿಡಲ್ಲ. ಇನ್ನು ಅನುಮಾನ ಬಂದ್ರೆ ಬಿಡ್ತಾರ? ಚಾನ್ಸೇ ಇಲ್ಲ. ಇಲ್ಲಿ ಈ ಹಂತಕ ಗಂಡನ ಮತ್ತಷ್ಟು ಜನ್ಮ ಜಾಲಾಡ್ತಾರೆ. ಈ ವೇಳೆ ಹೊರಬರೋದೇ ಗರ್ಭಿಣಿ ಹತ್ಯೆ ಹಿಂದೆ ಮತ್ತೊಬ್ಬಳು ಲೇಡಿಯೇ ಕಾರಣ ಅನ್ನೋದು. ಪ್ರೀತಿಸಿ ಮದುವೆಯಾಗಿದ್ದ ಮಡದಿ ಇದ್ರು ಮತ್ತೊಂದು ಲವ್ವರ್ ಜೊತೆ ಅಸಲಿ ಮ್ಯಾಟರ್ ಮುಚ್ಚಿಟ್ಟಿದ್ದ ಕ್ರಿಮಿ. ಕಳೆದ 3 ವರ್ಷಗಳ ಹಿಂದೆ ಈ ಪ್ರದೀಪ್ ಹಾಗೂ ಚೈತಾಲಿ ಪ್ರೀತಿಸಿ ಮದುವೆಯಾಗಿದ್ರು. 3 ವರ್ಷ ಸಂಸಾರನೂ ಮಾಡಿದ್ರು. ಚೈತಾಲಿ ತುಂಬು ಗರ್ಭಿಣಿಯೂ ಆಗಿದ್ಲು. ಈ ನಡುವೆ ಇಬ್ಬರು ಚೆನ್ನಾಗಿಯೇ ಇದ್ರು. ಆದ್ರೆ ಇತ್ತೀಚೆಗೆ ಪ್ರದೀಪ್ ಮತ್ತೊಬ್ಬಳ ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ದಾನೆ. ಅವಳನ್ನ ಹೇಗೋ ಬುಟ್ಟಿಗೆ ಬೀಳಿಸಿಕೊಂಡು ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ದಾನೆ. ಚೈತಾಲಿಗಿಂತಲೂ ಸೆಂಟ್ರಲ್ಲಿ ಬಂದ ಈ ಕಾಗವಾಡದ ಬ್ಯೂಟಿಯನ್ನ ಈ ಪ್ರದೀಪ್ ತುಂಬಾನೇ ಹಚ್ಕೊಳ್ತಾನೆ. ಆದ್ರೆ ತನ್ನ ಲವ್ವರ್ ಜೊತೆ ಅಸಲಿ ಮ್ಯಾಟರ್ ಅನ್ನೇ ಮುಚ್ಚಿಟ್ಟಿರ್ತಾನೆ. ಇತ್ತೀಚೆಗೆ ಈ ವ್ಯಕ್ತಿ ಮತ್ತೊಬ್ಬ ಮಹಿಳೆಯನ್ನ ಕೂಡ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಆ ಮತ್ತೊಬ್ಬ ಮಹಿಳೆಗೆ ಇವನು ಆಲ್ರೆಡಿ ಮದುವೆ ಆಗಿರೋದಾಗ್ಲಿ, ಇವನಿಗೆ ಈ ರೀತಿ ಇವನ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದಾಗ್ಲಿ ಯಾವುದನ್ನು ಕೂಡ ಅವನು ಹೇಳಿರೋದಿಲ್ಲ. ಅವಳಿಗೆ ತಾನು ಬ್ಯಾಚುಲರ್ ಅನ್ನೋ ರೀತಿಯಲ್ಲಿ ನಂಬಿಸಿ ಅವಳನ್ನ ಪುಸಲಾಯಿಸಿ ಅವಳ ಜೊತೆ ಪ್ರೇಮ ವ್ಯವಹಾರಕ್ಕೆ ಇಳಿದಿದ್ದ. ಇಲ್ಲಿಂದಲೇ ನೋಡಿ ಅಸಲಿ ಸಮಸ್ಯೆ ಶುರುವಾಗೋದು. ಪ್ರದೀಪ್ನ ಪ್ರೀತಿಗೆ ಆ ಯುವತಿ ಸೋತಿದ್ಲು. ಪ್ರದೀಪನನ್ನ ಪ್ರೀತಿಸ್ತಿದ್ಲು. ಆದ್ರೆ ಈ ಪ್ರದೀಪ್ಗೆ ಒಳಗೊಳಗೆ ಒಂದು ಭಯ ಆಗಿತ್ತು. ಆ ಭಯವೇ ತನಗೆ ಮದುವೆ ಆಗಿದೆ, ತನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಮಗೂನೂ ಆಗತ್ತೆ. ಈ ವಿಷಯ ಗೊತ್ತಾದ್ರೆ ಕಾಗವಾಡದ ಚಲುವೆ ಬಿಟ್ಟು ಹೋಗ್ತಾಳೆ ಅಂತ ಟೆನ್ಷನ್ ಮಾಡಿಕೊಂಡಿದ್ದ. ಅದೇ ಟೆನ್ಷನ್ನಲ್ಲಿ ಹೆಂಡತಿಗೆ ಮುಹೂರ್ತ ಆಗಿಟ್ಟು ಜೀವ ತೆಗೆದಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಅವನಿಗೆ ಮಗುನೂ ಕೂಡ ಆಗ್ಬಿಟ್ರೆ ಇವಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬೋದು ಅನ್ನೋಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಮೊನ್ನೆ ರಾತ್ರಿ ಅವಳನ್ನ ಕೊಲೆ ಮಾಡಿಬಿಟ್ಟು ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ. ಆದರೆ ನಮ್ಮ ಕಾಗವಾಡ ಪೊಲೀಸರು ಮತ್ತು ಅಥಣಿ CPI ಮತ್ತು ಅಥಣಿ DSP ಅವರ ತಂಡ ಈ ಒಂದು ಮಹಾಕೃತ್ಯವನ್ನು ಬಯಲಿಗೆ ಎಳೆದಿದ್ದಾರೆ. ಇಷ್ಟೇ ಅಲ್ಲ, ಕೊಲೆ ಮಾಡೋಕು ಮೊದಲು ಚೈತಾಲಿಗೆ ಇನ್ನಿಲ್ಲದ ಟಾರ್ಚರ್ ಕೊಟ್ಟಿದ್ದಾನಂತೆ. ನಿಮ್ಮ ಮನೆಯಲ್ಲಿ ಹಣ ತಗೊಂಡು ಬಾ, ನೀನಂದ್ರೆ ನನಗೆ ಇಷ್ಟ ಆಗಿಲ್ಲ, ನಿನ್ನನ್ನ ಕಟ್ಕೊಂಡು ದುಡ್ಡಿಲ್ಲದೆ ಪರದಾಡ್ತಿದ್ದೀನಿ ಅಂತ ಟಾರ್ಚರ್ ಕೊಡ್ತಾಗಿದ್ದಂತೆ. ಸಾಲದಕ್ಕೆ ಅತ್ತೆ ಮನೆಯವರು ಕೂಡ ಕಿರುಕುಳ ನೀಡ್ತಿದ್ರಂತೆ. ಈ ವಿಷಯವನ್ನ ಕುಟುಂಬಸ್ಥರ ಬಳಿ ಚೈತಾಲಿ ಹೇಳ್ಕೊಂಡಿದ್ಲಂತೆ. ಬಟ್ ಮದುವೆ ಆದವಳು ಅತ್ತೆ ಮನೆಯಲ್ಲೇ ಇರಬೇಕು ಅಂತ ಕುಟುಂಬಸ್ಥರು ಬುದ್ಧಿ ಮಾತು ಹೇಳಿ ಅಲ್ಲೇ ಇರಿಸಿದ್ರಂತೆ.
ಅವ್ರು ಮದುವೆ ಮಾಡ್ಕೊಳೋದತ್ರಿ ಮಾಡ್ಕೊಂಡಾತ್ರಿ ಹಿಂಗೆ ಕೇಳಕ್ಕೆ ಸಿಕ್ಕೈತ್ರಿ ಅದು ಹಂಗೆ ಮಾಡೋಣ ನಮ್ಮ ಮಗಳಿಗೆ ಇಂಥದ್ದು ಮೋಸ ಮಾಡಿದಾರೆ ನಮ್ಗೆ ಗೊತ್ತಾಗಿತ್ತು ಅವಾಗ ಗೊತ್ತಾಗಿತ್ತು ರೀ ನಮ್ಮ ಮಗಳು ಯಾವಾಗಾರ ಅವ್ರಿಗೆ ಹೇಳ್ತಿಳ್ರಿ ಕರೆ ಹೆಂಗೆ ರೀ ಎಲ್ಲಿ ಇರಬೇಕು ಹೆಣ್ಮಕ್ಳ ಬಸವಂತಿದಾಳು ಅಲ್ಲೇ ಇರ್ಬೇಕಂತ ಹೇಳಿ ನಾವು ಗಪ್ ಕೂತೀವ್ರಿ ಇಷ್ಟ ರೀ ಹಾಂ ಮದುವೆ ಮಾಡ್ಕೊಳಕ್ಕೆ ತಯಾರಾಗಿದ್ದಾನ ಈ ನಮ್ಮ ಹುಡುಗಿ ಹಿಂಗೆ ಮಾಡಿದಾರಲ್ಲ 2 ಬಾರಿ ಸ್ಕೆಚ್ 3ನೇ ಬಾರಿ ಕತೆ ಮುಗಿಸಿದ್ ಹೇಗೆ ಅವಳಿಗಾಗಿ ಹೆಂಡತಿಯ ಕತೆ ಮುಗಿಸ್ಲೇಬೇಕು ಅಂತ ಡಿಸೈಡ್ ಆಗಿದ್ದಾಗಿ ಪ್ರದೀಪ್ ಈ ಹಿಂದೆ 2 ಬಾರಿ ಹೆಂಡತಿಗೆ ಮುಹೂರ್ತ ಆಗಿಟ್ಟಿದ್ದಾನೆ. ಆದರೆ ನಿರ್ಜನ ಪ್ರದೇಶದಲ್ಲಿ ಈ ಚೈತಾಲಿ ಸಿಗೋದಿಲ್ಲ. ಕೊಲೆ ಮಾಡಬೇಕಾದ ಸ್ಥಳಕ್ಕೆ ಚೈತಾಲಿ ಬಂದಿರೋದಿಲ್ಲ. ಹೀಗಾಗಿ 2 ಬಾರಿ ಚೈತಾಲಿ ಬಚಾವಾಗಿದ್ಲು. ಬಟ್ 3ನೇ ಬಾರಿ ಈ ಪ್ರದೀಪ್ ಹೆಂಡತಿಯನ್ನ ಕರೆದುಕೊಂಡು ಹೋಗಿ ಕೊಲೆ ಮಾಡೇ ಬಿಟ್ಟಿದ್ದಾನೆ. ನಂತರ ಅಪಘಾತದ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. 15 ಲಕ್ಷ ಸುಪಾರಿ ಕೊಟ್ಟಿದ್ದ ಪಾಪಿ ಗಂಡ. ಪ್ರೇಯಸಿಗೆ ತಾನು ಮದುವೆಯಾಗಿರೋ ವಿಷಯ ಗೊತ್ತಾಗೋಕು ಮೊದಲೇ ಹೆಂಡತಿಯನ್ನ ಸಮಾಧಿ ಮಾಡಬೇಕು. ಹೆಂಡತಿ ಜೊತೆ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುವನ್ನು ಕೊಲೆ ಮಾಡಿಬಿಟ್ರೆ ತನ್ನ ದಾರಿ ಸಲೀಸಾಗತ್ತೆ. ತಾನು ಆರಾಮಾಗಿ ಪ್ರೇಯಸಿ ಜೊತೆ ಗಿದ್ದು ಬಿಡಬಹುದು ಅಂತ ಆಲೋಚಿಸಿದ್ದಾನೆ. ಆದ್ರೆ ಒಬ್ಬರನ್ನ ಕೊಲೆ ಮಾಡೋದು ಅಂದ್ರೆ ಅಷ್ಟು ಸುಲಭವಲ್ಲ. ಹೀಗಾಗಿ ಈ ಪಾಪಿ ಪ್ರದೀಪ್ ತನ್ನಿಬ್ಬರು ಸ್ನೇಹಿತರಿಗೆ 15 ಲಕ್ಷದ ಸುಪಾರಿ ಕೊಡ್ತಾನೆ. ಒಟ್ಟು ಇವನು ಪ್ರದೀಪ್ ಕಿರಣಿಗೆ ಅನ್ನೋನು 15 ಲಕ್ಷ ನಾನು ನಿಮಗೆ ಕೊಡ್ತೀನಿ, ಈ ಕೊಲೆ ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ಸುಪಾರಿಯನ್ನು ಒಪ್ಪಿಸಿದ್ದ. ಈ ಕೃತ್ಯಕ್ಕೆ ಈಗಾಗಲೇ ಮುಂಚೆ 2 ಬಾರಿ ಪ್ರಯತ್ನ ಕೂಡ ಆಗಿತ್ತು. ಅದೃಷ್ಟವಶಾತ್ ಆ ಮಹಿಳೆ ಆ ಸಂದರ್ಭದಲ್ಲಿ ಬದುಕುಳಿದಿದ್ಲು. ಇವರಿಗೆ ಅದೊಂದು ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಅಲ್ಲಿ ಸರಿಯಾಗಿ ಸಂದರ್ಭ ಮತ್ತು ಯಾರೂ ಇಲ್ಲದೇ ಇರುವ ನಿರ್ಜನ ಪ್ರದೇಶ ಸಿಕ್ಕಿರಲಿಲ್ಲ. ಮೊನ್ನೆ ದಿವಸ ದುರದೃಷ್ಟವಶಾತ್ ಮಹಿಳೆ ಕೊಲೆಯನ್ನು ಇವರು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಹೆಂಡತಿ ಹೆಸರಲ್ಲಿ ಇನ್ಶೂರೆನ್ಸ್, ಅದು 40 ಲಕ್ಷ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರಂತೆ. ಹೀಗಾಗಿ ಚೈತಾಲಿಯ ಕಥೆ ಮುಗಿಸಿದ್ರೆ 2 ಉಪಯೋಗ ಅಂತ ಈ ಕೆಲಸ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಸದ್ಯ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿ ಜೈಲೂಟ ಫಿಕ್ಸ್ ಮಾಡಿದ್ದಾರೆ.